ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಏಪ್ರಿಲ್ 2026ಕ್ಕೆ ನಾನು ನಮ್ಮ ಮನೆಯವರು ಮದುವೆ ಆಗಿ 23 ವರ್ಷ ಆಯಿತು. ಸೊ ಮೊನ್ನೆಯವ್ರು ನನಗೆ ಹೇಳ್ತಾ ಇದ್ರೆ, ಶಾಂತ್ಲಾ ನೀನು ಮದುವೆ ಆದಾಗ ನಿನಗೆ 23 ವರ್ಷ ಇತ್ತು, ಈಗ ಮದುವೆ ಆಗಿ ನಿನಗೆ ಮತ್ತು 23 ವರ್ಷ ಆಯ್ತು ನಮ್ಮ ಮದುವೆದು ಅಂತ ಹೇಳ್ತಾ ಇದ್ರು. ನಾನಂದೆ ಮೈ ಗಾಡ್, ನನಗಂತೂ ನಂಬಿಕೆನೇ ಆಗ್ತಾಯಿಲ್ಲ. ನನಗೆ 46 ವರ್ಷ, ಇನ್ನೊಂದು 4 ವರ್ಷ ಅಂದರೆ 50 ವರ್ಷ ನನಗೆ. ಓಕೆ ಅಂತ ಅಂದೆ, ಸುಮ್ಮನಾದೆ. ಸೊ ನಂದು ಮತ್ತು ನಮ್ಮ ಮನೆಯವ್ರದ್ದು ಅರೇಂಜ್ ಮ್ಯಾರೇಜು. ಸೊ ನನಗಾಯ್ತು ನಮ್ಮ ಮನೆಯವ್ರಿಗಾಯ್ತು ಮದುವೆ ಒಳಗೆ ನಾವು ಇಬ್ಬರು ಅಷ್ಟು ಸೀರಿಯಸ್ ಏನೂ ಇದ್ದಿದ್ದಿಲ್ಲ. ಅವ್ರಿಗೆ ಕರಿಯರ್ ತುಂಬ ಇಂಪಾರ್ಟೆಂಟ್ ಇತ್ತು, ಹೀಗಾಗಿ ಅವ್ರ ಕಡೆ ಅವ್ರ ಲಕ್ಷ ಕರಿಯರ್ ಕಡೆ ಇತ್ತು. ನಂದು ಅಂದರೆ ನನಗೆ ಮದುವೆ ಬಗ್ಗೆ ಅಷ್ಟು ನಂಬಿಕೆನೇ ಇರ್ತಿದ್ದಿಲ್ಲ. ಭಾಳ ಆಗಲೇಬೇಕು, ಯಾಕೆ ಆಗಬೇಕು, ನಾ ಹಂಗೆ ಕೆಲಸ ಮಾಡ್ಕೊಂಡಿರ್ಬೋದಲ್ಲ, ಈ ರೀತಿ ನನ್ನ ವಿಚಾರ ಇತ್ತು. ಹೀಗಾಗಿ ನಾವು ಭಾಳ ಸೀರಿಯಸ್ ಇದ್ದಿದ್ದಿಲ್ಲ. ಆವಾಗೆಲ್ಲ ಹಿರಿಯರು ಏನು ಮಾಡ್ತಿದ್ರು ಅಂದರೆ ಮದುವೆಗೆ ಒಪ್ಪಿಸಿ ಮದುವೆ ಮಾಡಿಸ್ತಿದ್ರು. ಆ ಕಾಲದಲ್ಲಿ ಹಂಗಿರ್ತಿತ್ತು. ಸೊ ನನಗೂ ಕೂಡ ಶಾಂತ್ಲಾ ಹಂಗೆ ಅನ್ಬಾರ್ದು, ಮದುವೆ ಆಗಬೇಕಾಗತ್ತೆ ಆ ರೀತಿ ಎಲ್ಲ ಹೇಳಿ ನಮ್ಮ ಸೋದರ ಮಾವ, ಸೋದರತ್ತೆ, ದೊಡ್ಡಮ್ಮ ಎಲ್ಲರೂ ಕೂಡಿ ನನಗೆ ಒಪ್ಪಿಸಿದ್ರು. 23 ವರ್ಷದೊಳಗೂ ಒಂದು ಸಲನೂ ನಾನಾದರೂ ನಮ್ಮ ಮನೆಯವರಾಯ್ತು ಆ್ಯನಿವರ್ಸರಿನ ಸೆಲೆಬ್ರೇಟೇ ಮಾಡ್ಕೊಂಡಿಲ್ಲ. ಒಂದು ಸಲ ನಮ್ಮ ತಂಗಿ ಕೇಕ್ ತಂದಿದ್ಲು, ಒಂದು 5ನೇ ವರ್ಷದ ನಮ್ಮದು ಆ್ಯನಿವರ್ಸರಿ ಇತ್ತೇನೋ, ಅವಾಗ ಒಂದು ಸಲ ಕೇಕ್ ತಂದಿದ್ಲು. ಹಾಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಅದ್ರ ಮೇಲೆ ನಾವಾಗಲೇ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದು, ಒಬ್ರಿಗೊಬ್ರು ಗಿಫ್ಟ್ ತಂದು ಕೊಟ್ಟಿರೋದು, ವಿಶ್ ಮಾಡಿರೋದು ಅಂದರೆ ತುಂಬಾ ಕಡಿಮೆ ಮಾಡೇ ಇಲ್ಲ ನಾವು. ಸೊ ಇದೇ ವರ್ಷ ನಾನು ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿ ನಮ್ಮದು ಆ್ಯನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿರೋದು. ಈ 23 ವರ್ಷದೊಳಗೆ ನಾನು ಹೇಳಬೇಕು ಅಂದರೆ ಕಷ್ಟಗಳು ಮತ್ತು ಸುಖ ಎರಡೂ ಕೂಡೇ ಬರ್ತಾವಂತೆ. ನಮ್ಮ ಇಬ್ಬರದ್ದು ಅನುಭವ ಆ ರೀತಿ ಐತಿ. ಮತ್ತು ಪ್ರತಿ ಸಲ ಕಷ್ಟಗಳು ಬಂದಾಗ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ದೇವೆ. ಇಲ್ಲಿವರೆಗೆ ನಾನು ನಮ್ಮ ಮನೆಯವರಿಗೆ ಏನು ಗಿಫ್ಟ್ ಕೊಟ್ಟಿಲ್ಲ, ಎಂದೂ ಕೊಟ್ಟಿಲ್ಲ, ಯಾವುದೇ ಇದ್ರೊಳಗೂ ಕೊಟ್ಟಿಲ್ಲ. ಅವರು ನನಗೆ ಕೇಳಿಲ್ಲ, ಎಕ್ಸ್ಪೆಕ್ಟ್ ನಾವು ಮಾಡಿಲ್ಲ, ಅವರು ಮಾಡಿಲ್ಲ. ಯಾಕಪ್ಪ ಅಂತಂದರೆ ನಾವು ಸ್ವಲ್ಪ ಬೆಳೆದು ಬಂದ ರೀತಿ ಏನೈತಲ್ಲ, ಬರೀ ಬೀಸಿ ಕೆಲಸ, ಮನೆ ನಡೆಸ್ಕೊಳ್ಳೋದು, ಜವಾಬ್ದಾರಿ ಇದ್ರೊಳಗನೆ ಹೋಗ್ಬಿಡ್ತು. ಹೀಗಾಗಿ ನಮಗೆ ಈ ಕಡೆ ಲಕ್ಷಣ ಬಂದಿಲ್ಲ. ನಮ್ದು ಆ್ಯನಿವರ್ಸರಿ ಇರ್ತೈತಿ, ಪ್ಲ್ಯಾನ್ ಮಾಡಬೇಕು, ಗೆಟ್ ಟುಗೆದರ್ ಮಾಡಬೇಕು, ಈ ರೀತಿ ನಮಗೆ ಯಾವಾಗಲೂ ನಮ್ಗೆ ವಿಚಾರದಲ್ಲಿ ಬಂದೇ ಇಲ್ಲ. ಸೊ ಆ ಕಡೆ ನಾವು ಲಕ್ಷಣ ಹಾಕಿಲ್ಲ. ಈಗ ಏನಾಗೈತೆ, 23 ವರ್ಷಗಳ ನಂತರ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ತಮ್ಮ ಜವಾಬ್ದಾರಿ ತಾವು ತಗೊತಾರೆ. ನಮ್ಮದು ಒಂದು ಲೈಫ್ ಒಂದು ಹಂತದಲ್ಲಿ ಬಂದಿದೆ. ನಾನು ಈ ವರ್ಷ ಏನಾಯಿತು, ಸೊ ಧುರಂಧರ್ 2 ಮೂವಿ ಬಂದಿತ್ತು. ನನಗೆ ನೋಡೋ ಭಾಳ ಮನಸ್ಸಾಗಿತ್ತು. ಧುರಂಧರ್ 2 ಮೂವಿ ನೋಡಬೇಕು ಅಂತ ಇತ್ತು. ನಮ್ಮ ಮನೆಯವ್ರ ಜೊತೆ ಇಲ್ಲಿವರೆಗೂ ಒಂದು ಮೂವೀಸ್ ನಾವು ನೋಡ್ಲಿಕ್ಕೆ ಹೋಗಿಲ್ಲ. ಸೊ ಹೀಗಾಗಿ ನಮ್ಮ ಮನೆಯವ್ರೇನ ಹೇಳ್ತಾ ಇದ್ದೆ ಹೋಗೋಣ್ರಿ ಅಂತ. ಅವರು ಫಸ್ಟ್ ನನಗೆ ಒಟ್ಟೆ ಕರೆಯೋಕೆ ಹೋಗಬೇಡ, ನೀನು ಯಾರು ಕರ್ಕೊಂಡು ಹೋಗು, ನನ್ನ ಕರೆಯೋಕೆ ಹೋಗಬೇಡ, ನಿನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗು, ಮಕ್ಕಳನ್ನ ಕರ್ಕೊಂಡು ಹೋಗು ಅಂದರೆ ಆಯ್ತು ಬಿಡು ಅಂತ ಸುಮ್ಮನಾಗಿದ್ದೆ. ಆಮೇಲೆ ಏನು ಮನಸ್ಸು ಚೇಂಜ್ ಆಗಿ ಹ್ಞೂ ಅಂದರು. ಆಮೇಲೆ ನಾನು ಟಿಕೆಟ್ಸ್ ಬುಕ್ ಮಾಡಿ ಧುರಂಧರ್ 2 ಮೂವಿನ ನೋಡಲಿಕ್ಕೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದೆ. ಈ ಸಲ ನಮ್ಮ ಈ ಮ್ಯಾರಿಡ್ ಲೈಫ್ ಜೀವನದಲ್ಲಿ 23 ವರ್ಷದ ಲೈಫ್ದಲ್ಲಿ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರು ಇಬ್ಬರೇ ಸಿನಿಮಾ ಥಿಯೇಟರ್ದಲ್ಲಿ ಹೋಗಿ ಧುರಂಧರ್ 2 ಮೂವಿಯನ್ನು ನೋಡಿರೋದು ಫಸ್ಟ್ ಟೈಮು. ಯಾವುದೇ ಮೂವಿಯನ್ನು ನೋಡಿರೋದಂದರೆ ಇದೇ ಫಸ್ಟ್ ಟೈಮು. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. You told me you don't really do commitment, trust me, consider your message received. When you said you couldn't take us too seriously, I must admit I was... ಈ ರೀತಿ ನಾವು ಈ ವರ್ಷ 23ನೇ ಆ್ಯನಿವರ್ಸರಿಯನ್ನು ಆಚರಣೆ ಮಾಡ್ಕೊಂಡ್ವಿ. ನನಗಂತೂ ತುಂಬಾ ಚಲೋ ಅನ್ನಿಸ್ತು. ಧುರಂಧರ್ ಮೂವಿನೂ ಚಲೋ ಅನ್ನಿಸ್ತು. ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೋಗಿ ಮೂವಿ ನೋಡಿದ್ದು ನನಗೆ ಈ ವರ್ಷ ತುಂಬಾ ಚಲೋ ಅನ್ನಿಸ್ತು. ನಮ್ಮ ಮನೆಯವರು ಮೂವಿ ಏನು ಎಂಜಾಯ್ ಮಾಡಲಿಲ್ಲ, ಬಟ್ ನನ್ನ ಜೊತೆ ಬಂದರು ನನ್ನ ಸಂಬಂಧ. ಆಮೇಲೆ ಡಿನ್ನರ್ ಎಲ್ಲ ಹೊರಗಡೆ ತಿನ್ಕೊಂಡ್ಬಂದ್ವಿ. ನಿಮಗೆಲ್ಲ ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲ